ಶ್ರೀ ಬಾಹುಬಲಿ ಸ್ವಾಮಿ ಮಸ್ತಕಾಭಿಷೇಕದ ಪ್ರಯುಕ್ತ ಕರೆದಂತ ಪತ್ರಿಕಾಗೋಷ್ಠಿಯಲ್ಲಿ ವಿರಾಜಮಾನರಾಗಿರುವಂಥ ಪರಮ ಪೂಜ್ಯ ರಾಜ್ಯಗುರು ಧ್ಯಾನ ಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರ ಪಾದ ಕಮಲಗಳಿಗೆ ವಂದಿಸಿ ಅವರನ್ನು ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮುಖ್ಯವಾಗಿ ನಡೆಸಿಕೊಡುವಂಥ ಮಹಾಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರು ಹಿರಿಯರು ಆಗಿರುವಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯಲ್ಲಿರುವ ಪದಾಧಿಕಾರಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಪ್ರೀತಿಯ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಸ್ವಾಗತಿಸ್ತೇನೆ. ಪತ್ರಿಕಾಗೋಷ್ಠಿಯನ್ನು ಮಹಾಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ನಡೆಸಿಕೊಡಬೇಕೆಂದು ವಿನಂತಿಸ್ತೇನೆ. ಕಾರ್ಕಳ ಸ್ವಾಮೀಜಿಯವರ ಪಾದವೃಂದಕ್ಕೆ ನಮಸ್ತುಗಳನ್ನು ಅರ್ಪಿಸುತ್ತಾ, ಇಲ್ಲಿ ಕಾರ್ಕಳದಲ್ಲಿರುವ ಎಲ್ಲ 11 ಬಸ್ತಿಗಳ ದೇವರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಗಣ್ಯರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಉಡುಪಿ ಜಿಲ್ಲೆಯ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರೇ ಮತ್ತು ರಾಜ್ಯ ಮಟ್ಟದ ದೃಶ್ಯ ಮಾಧ್ಯಮದ ಮಿತ್ರರೇ, ಇವತ್ತು ನಮ್ಮ ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮತ್ಸ್ಯಾಭಿಷೇಕ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಜರುಗಲಿಕ್ಕಿದೆ. ಇದು ಮೊದಲು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾಗಿತ್ತು. ಈಗ ಉಡುಪಿ ಜಿಲ್ಲೆಯಲ್ಲಿರುವಂಥ ಏಕೈಕ ಒಂದು ಪರಂಪರೆ ಹೊಂದಿದೆ ಅಂತ ಸುಪ್ರಸಿದ್ಧವಾದಂಥ ಒಂದು ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕ ಮುಂದಿನ ವರ್ಷ ನಡೀಲಿಕ್ಕಿದೆ. ನಾವು ಈ ಮಸ್ತಕಾಭಿಷೇಕದ ಮೊದಲೇ ತಮ್ಮ ಸಹಕಾರವನ್ನು ಸಂಪೂರ್ಣವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನನ್ನ ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ, ನನ್ನ ಏಳಿಗೆಯಲ್ಲಿ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರು ನನಗೆ ಕೊಟ್ಟ ಸಹಕಾರವನ್ನೇ ಈ ಸಂದರ್ಭದಲ್ಲಿಯೂ, ಈ ಮಸ್ತಕಾಭಿಷೇಕ ಸಂದರ್ಭದಲ್ಲಿಯೂ ಕೂಡ ಕೊಟ್ಟು, ಇದು ಒಂದು ಇತಿಹಾಸದ ಚರಿತ್ರೆಯ ಪುಟದಲ್ಲಿ ಬರೆಯುವಂಥ ಕೆಲಸ ಮುಂದಿನ ವರ್ಷದ ಮಹಾಮಸ್ತಕಾಭಿಷೇಕ ಆಗಬೇಕು, ನಡೆಸ್ಕೊಡ್ಬೇಕು. ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸುಮಾರು 1432ನೇ ಇಸ್ವಿಯಲ್ಲಿ ಈ ಭೈರವರಸದ ಮನೆತನದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅತಿ ಎತ್ತರವಾದಂಥ 42 ಅಡಿಗಳ ಎತ್ತರದ ಆಗಿನ ಅರಸನಾದ ಪಾಂಡ್ಯರಾಜ ಅರಸರು ಪರಮಪೂಜ್ಯ ಲಲಿತಕೀರ್ತಿ ಯತಿಶ್ರೇಷ್ಠರ ಪ್ರೇರಣೆಯಂತೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ 1432ರಲ್ಲಿ ಸ್ಥಾಪನೆಗೊಳಿಸ್ತಾರೆ. ಆನಂತರ ನಮಗೆ ತಿಳಿದಾಗೆ 1954ರಲ್ಲಿ ಆನಂತರ ನಿಂತು ಹೋಗಿದ್ದ ಮಸ್ತಕಾಭಿಷೇಕವನ್ನು 1990ರಲ್ಲಿ, 2002ರಲ್ಲಿ ಮತ್ತು 2015ರಲ್ಲಿ ಮಸ್ತಕಾಭಿಷೇಕವನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಮಗೆ ತಿಳಿಯುವ ಮಟ್ಟಿಗೆ ಆದಷ್ಟು ವೈಭವಪೂರ್ಣವಾಗಿ, ಚಾರಿತ್ರಿಕವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಈ ವರ್ಷ, ಮುಂದಿನ ವರ್ಷಕ್ಕೆ 12 ವರ್ಷ ತುಂಬುವಂಥ ಸಂದರ್ಭದಲ್ಲಿ ಈ ಮಸ್ತಕಾಭಿಷೇಕ ಫೆಬ್ರವರಿ ತಿಂಗಳಲ್ಲಿ ನಡೀಲಿಕ್ಕಿದೆ. ಇದು ಚರಿತ್ರೆಯಲ್ಲಿ ಒಂದು ಪುಟದಲ್ಲಿ ಬರೆದಿಡಬೇಕಾದಂಥ ಕೆಲಸ. ಈ ಕೆಲಸ ನಮ್ಮ ಆಫೀಸ್ ಉದ್ಘಾಟನೆ ಮತ್ತು ನಮ್ಮ ದಿನಾಂಕ ಪ್ರಕಟಣೆಯನ್ನು ನಾವು ತಾರೀಕು 19, ಇದೇ ತಿಂಗಳ 19ರಂದು ಮಾಡಲಿಕ್ಕಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಆ ದಿವಸ ನಮ್ಮ ಪರಮಪೂಜ್ಯ ರಾಜಗುರು ಧರ್ಮಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳ ಪಾವನ ಸಾನ್ನಿಧ್ಯದೊಂದಿಗೆ ನಮ್ಮ ಮಸ್ತಕಾಭಿಷೇಕದ ಅಧ್ಯಕ್ಷರು, ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ರಾಜ್ಯ ಶ್ರೀ ಪದ್ಮಭೂಷಣ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಆ ದಿವಸ ನಮ್ಮ ಉಡುಪಿ ಜಿಲ್ಲೆಯ
ಉಸ್ತುವಾರಿ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ದಿವಸದ ಸಭಾ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಹಿರಿಯರು, ಯೋಜನಾ ಕಾರ್ಯಕ್ರಮದ ಸಂಯೋಜಕರ ಸಾಂಖ್ಯಿಕ ಸಚಿವರಾದಂಥ ಸನ್ಮಾನ್ಯ ಡಿ ಸುಧಾಕರ್ ಅವರು ಉದ್ಘಾಟನೆ ಸಭಾ ಕಾರ್ಯಕ್ರಮ ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಆ ದಿವಸ ಇಲ್ಲಿಯ ಕ್ಷೇತ್ರದ ಈ ವಿಭಾಗದ ಸಂಸದರಾದಂಥ ನನ್ನ ಆತ್ಮೀಯರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಇಲ್ಲಿಯ ಶಾಸಕರಾದ ಸುಶೀಲ್ ಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದಾನಿ ಗ್ರೂಪ್ನ ಕಾರ್ಯನಿರ್ದೇಶಕರಾದಂಥ ನನ್ನ ಮಿತ್ರರಾದಂಥ ಕಿಶೋರಾಳವರು ಭಾಗವಹಿಸ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಯಾದಂಥ ಶ್ರೀಮತಿ ಸ್ವರೂಪ ಟೀಕೆ ಅವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮಾಜಿ ಸಚಿವರಾದಂಥ ಕೆ ಅಭಯಚಂದ್ರ ಅವರು ಭಾಗವಹಿಸ್ತಾ ಇದ್ದಾರೆ. ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಉದಯ್ ಕುಮಾರ್ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ನಮ್ಮ ಸಮಾಜದ ಎಲ್ಲ ಹಿರಿಯರು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಾಗಿ ಆ ದಿವಸ ಇವತ್ತು ಮಹಿಳೆಯರು ಕಮ್ಮಿ ಇದ್ದರೂ ಕೂಡ ಆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸ್ತೇನೆ ಅನ್ನುವಂಥ ನಮಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮ ಈ ಮಸ್ತಾಭಿಷೇಕವನ್ನು ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಡ್ಲಿಕ್ಕೆ ನಾವಿದ್ದೇವೆ. ನಾವು ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಗೆ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಹಿಂದಿನ ಭಾಳಷ್ಟು ಮಸ್ತಕಾಭಿಷೇಕದ ಸಮಯದಲ್ಲಿ ನಮ್ಮ ಜೊತೆ ನಮಗೆ ಮಾರ್ಗದರ್ಶಕರಾಗಿ ಕೆ ವಿಜಯಕುಮಾರ್ ಅವರು ಕೆಲಸ ಮಾಡ್ತಾಯಿದ್ರು. ಆದರೆ ಅವರ ಅಗಲುವಿಕೆ ನಮ್ಮನ್ನು ಕಾಡ್ತಾ ಇದೆ. ಅದರ ಜೊತೆಗೆ ರತ್ನರಾಜ್ ಮುದ್ದಿರವರು ಕೂಡ ಹಿರಿಯರು ನಮ್ಮ ಜೊತೆ ಇರ್ತಿದ್ರು. ಅವರ ಅಗಲುವಿಕೆ ಕೂಡ ನಮ್ಮನ್ನು ಕಾಣ್ತಾ ಇದೆ. ಆದರೆ ಯುವಕರು ವಕೀಲರಿರ್ಬೋದು, ಯುವಕರು ಇರ್ಬೋದು, ಅದನ್ನು ತುಂಬಿಸಿಕೊಟ್ಟು ಸಮರ್ಥವಾಗಿ ಈ ಮುಂದಿನ ಮಸ್ತಕಾಭಿಷೇಕವನ್ನು ನಡೆಸ್ಕೊಡ್ತಾರೆ, ಹೊಸೊಬ್ಬರು ಕೂಡ ನಡೆಸ್ಕೊಡ್ತಾರೆ ಅನ್ನುವಂಥದ್ದನ್ನು ನಾನು ಭಾವಿಸ್ತೇನೆ. ಅವರ ಕೊರತೆ ನಮಗೆ ಕಾಣಿಕೊಳ್ತಾ ಇದೆ. ಅದೇ ರೀತಿಯಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕಳೆದ ಸಲ ವಿನಯ್ ಸೊರ್ಕೆ ಅವರು ಸಚಿವರಾಗಿದ್ದರು ಮತ್ತು ಡಿ ಸಿ ಆಗಿ ವಿಶಾಲ್ರವರಿದ್ದರು. ಸಂಪೂರ್ಣ ಸಹಕಾರವನ್ನು ಕೊಟ್ಟು ಸುಮಾರು ಒಂದು 8-10 ಸಭೆಗಳನ್ನು ಇಲ್ಲಿ ಬಂದು ಮಾಡಿಕೊಟ್ಟಿದ್ದರು. ಈ ಸಲ ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದಾರೆ. ಹಾಗೆ ನಮ್ಮ ಡಿ ಸಿ ಅವರು ಕೂಡ ನಮ್ಮ ಜೊತೆ ಸೇರ್ತಾನೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಹೇಳಿದರೆ ಈ ಸಂದರ್ಭದಲ್ಲಿ ಕಾರ್ಕಳದ ಎಲ್ಲ ರಸ್ತೆಗಳು ಚೆಂದವಾಗಿರಬೇಕು, ಅಭಿವೃದ್ಧಿ ಆಗಬೇಕು, ಜನರಿಗೆ ಹೋಗಿ ಬರಲಿಕ್ಕೆ ಯಾವುದೇ ಒಂದು ಥರದ ತೊಂದರೆ ಆಗದ ರೀತಿಯಲ್ಲಿ ನಡಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಲೋಕೋಪಯೋಗಿ ಇಲಾಖೆಗೆ ರಸ್ತೆಯ ಬಗ್ಗೆ, ಕಾರ್ಕಳದ ರಸ್ತೆಯ ಬಗ್ಗೆ 70 ಕೋಟಿ 23 ಲಕ್ಷದ ಅಭಿವೃದ್ಧಿಯ ಮನವಿಯನ್ನು ಈಗಾಗಲೇ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರ ಗೆ ನಮ್ಮ ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಆದಂಥ UT ಖಾದರ್ ಅವರ ಮುಖಾಂತರ ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಮ್ಮ ತ್ಯಾಗಿ ಭವನದ ಅಭಿವೃದ್ಧಿಗಾಗಿ 6 ಕೋಟಿ 11 ಲಕ್ಷದ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಪ್ರವಾಸೋದ್ಯಮ ಇಲಾಖೆಯಿಂದ ವಿದ್ಯುತ್ ಅಲಂಕಾರಕ್ಕಾಗಿ ಇಡೀ ಪೇಟೆಯನ್ನು ಅಲಂಕರಿಸಬೇಕು, ಆ ಸಮಯದಲ್ಲಿ ಇಡೀ ಕಾರ್ಕಳದ ಜನತೆ ಒಂದು ಹಬ್ಬದ ರೂಪದಲ್ಲಿ ಇದನ್ನು ಆಚರಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ 1 ಕೋಟಿ 52 ಲಕ್ಷಕ್ಕೆ ವಿದ್ಯುತ್ ಅಲಂಕಾರದ ಬಗ್ಗೆ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗೆ ಆ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೋಸ್ಕರ ಜನರಿಗೆ ಹೆಚ್ಚಿನ ವಿಶೇಷವಾದಂಥ ಆಕರ್ಷಣೆ ಮಾಡುವುದಕ್ಕೋಸ್ಕರ 4.5 ಕೋಟಿ ರೂಪಾಯಿಯ ಬೇಡಿಕೆಯನ್ನು
ಸಲ್ಲಿಸಿದ್ದೇವೆ. ಹೀಗೆ ಒಟ್ಟಾಗಿ 82,37,52,000 ರೂಪಾಯಿಯ ಬೇಡಿಕೆಯನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಅಂದರೆ ಸಿದ್ದರಾಮಯ್ಯನ ಮುಖಾಂತರ ನಾವು ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಡಿ ಸಿ ಎಮ್ರಾದಂಥ ನನ್ನ ಆತ್ಮೀಯರಾದಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇದನ್ನು ಸಲ್ಲಿಸಿದ್ದೇವೆ. ಎಲ್ಲರೂ ಈ ಬಗ್ಗೆ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಆದಷ್ಟು ಬೇಗನೆ ದುಡ್ಡು ಬಿಡುಗಡೆ ಆಗಿ ಅಂದರೆ ಈ ವರ್ಷದ ಬಜೆಟ್ನಲ್ಲಿ ಅದಕ್ಕೆ ಬೇಕಾಗುವಂಥ ಹಣವನ್ನು ಒದಗಿಸಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇ ಬಜೆಟು ಈಗ ತಾನೇ ಬಿಡುಗಡೆ ಆಗ್ತಾ ಇದೆ. ಮೊದಲನೇ 3 ತಿಂಗಳ ಬಜೆಟ್ನ ಹಣ, ಅದರಲ್ಲಿ ಹೆಚ್ಚಿನ ಹಣ ನಮಗೆ ಕಾರ್ಕಳದ ಅಭಿವೃದ್ಧಿಯ ಬಗ್ಗೆ ಸಿಗ್ತದೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ, ಅದರ ಜೊತೆಗೆ ಇಲ್ಲಿ ದಾನಶಾಲೆಯಿಂದ ಆನೆಕೆರೆಯವರೆಗೆ ರಸ್ತೆಯ ಅಗಲೀಕರಣಕ್ಕಾಗಿ ಕಾರ್ಕಳದ ಶಾಸಕರಾದಂಥ ಸನ್ಮಾನ್ಯ ನನ್ನ ಮಿತ್ರ ಅಂತ ಸುನೀಲ್ ಕುಮಾರ್ ಅವರು 2.5 ಕೋಟಿಯನ್ನು ಈಗಾಗಲೇ ಇಟ್ಟಿದ್ದಾರೆ. ಈ ರೀತಿಯಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಮಗೆ ಯಾವುದೇ ಹಣದ ಕೊರತೆ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಜನರಿಂದ ನಾವು ಎಲ್ಲರ ಸಹಕಾರವನ್ನು, ಹಣ ಮಾತ್ರ ಸಹಕಾರ ಕೇಳುವುದಲ್ಲ, ತಾವು ಇದರಲ್ಲಿ ಭಾಗವಹಿಸಬೇಕು. ಈ ಪುಣ್ಯ ಕಾರ್ಯ 12 ವರ್ಷಗಳಿಗೆ ಒಮ್ಮೆ ಸಿಕ್ಕುವಂಥದ್ದು. ನಮಗೆ 4ನೇ ಮಸ್ತಕಾಭಿಷೇಕ, ನನಗೆ ತಿಳಿದಾಗೆ ಇದು 4ನೇ ಮಸ್ತಕಾಭಿಷೇಕದ ಒಂದು ಜವಾಬ್ದಾರಿ ಸಿಕ್ಕಿದೆ. ಭಾಳ ಸಂತೋಷದಿಂದ ನಾವೆಲ್ಲರೂ ಸಮಾಜದವರು, ಇತರ ಸಮಾಜದವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲರನ್ನು ಸೇರಿಸ್ಕೊಂಡು, ಹಿರಿಯರನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿಕೊಳ್ಳಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇನೆ. ಕಳೆದ ಮಸ್ತಕಾಭಿಷೇಕಕ್ಕೆ 7 ಕೋಟಿ ಚಿಲ್ಲರೆ ಹಣ ನಮಗೆ ರಸ್ತೆ ಅಭಿವೃದ್ಧಿಗೆ ಸಿಕ್ಕಿತ್ತು, ಬೇರೆ ಯಾವುದೇ ಅಭಿವೃದ್ಧಿಗೆ ಸಿಕ್ಕಿರಲಿಲ್ಲ. ಹಣದುಬ್ಬರದ ಪರಿಸ್ಥಿತಿಯನ್ನು ಕಳ್ಕೊಂಡ್ರೆ ಕಳೆದ 12 ವರ್ಷದ ಹಿಂದಿನ 7 ಕೋಟಿ ಹಣಕ್ಕೆ ಎಷ್ಟು ಮೌಲ್ಯ, ಈಗ ಎಷ್ಟು ಮೌಲ್ಯ ಅಂತ ತಿಳ್ಕೊಂಡು ನಾವು 82 ಕೋಟಿಗೆ ಬೇಡಿಕೆ ಸಲ್ಲಿಸಿದ್ದೇವೆ. ನನ್ನ ಕಾಣ್ತದೆ 82ಕ್ಕೆ 82 ಕೋಟಿ ಹಣ ಸಿಗ್ತದೆ ಅನ್ನುವಂಥ ಧೈರ್ಯ ನನಗಿದೆ. ಇದು ಮಾತ್ರ ಅಲ್ಲ, ಇದರ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಈ ಸಮಾಜದಲ್ಲಿರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ, ಎಲ್ಲ ಬಸ್ತಿಗಳ ಜೀರ್ಣೋದ್ಧಾರ ಕಾರ್ಯ ಇರ್ಬೋದು, ಯಾವುದೇ ಇರ್ಬೋದು, ಯಾವುದಕ್ಕೂ ಹಣದ ಕೊರತೆ ಆಗೋದಿಲ್ಲ. ಸಮಾಜದ ಮುಖಂಡರು ಎಲ್ಲರೂ ನನಗೆ ಭರವಸೆ ಕೊಟ್ಟಿದ್ದಾರೆ, ನಾವೆಲ್ಲರೂ ಇದ್ದೇವೆ ನಿಮ್ಮ ಜೊತೆ ಅನ್ನುವಂಥದ್ದನ್ನು ಕಳಸ ಹೋಬಳಿಯವರು ಸಮೇತ ಹೇಳಿದ್ದಾರೆ. ನಾಳ್ದು ಕೂಡ ನಮ್ಮ ಆಫೀಸಿನ ಉದ್ಘಾಟನೆ ದಿವಸ ಕೂಡ ಸುಮಾರು 3,000-3,500 ಸಮಾಜದವರು ಬಂದು ಸೇರ್ತಾ ಇದ್ದಾರೆ. ಇದೇ ಒಂದು ಮೊದಲ ಪ್ರಯತ್ನದಿಂದಲೇ ನಾವು ಒಂದು ಅದ್ಧೂರಿಯಾಗಿ ಪ್ರಾರಂಭ ಮಾಡಿದರೆ ಅದು ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನು ನಾನು ಕೈಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ ಮಸ್ತಕಾಭಿಷೇಕ ಸಮಯದಲ್ಲೇ ಬೆಳಗ್ಗೆ ತಿಂಡಿ ಇರ್ತದೆ, ಮಧ್ಯಾಹ್ನ ಊಟ ಇರ್ತದೆ, ಸಾಯಂಕಾಲ ತಿಂಡಿ. ಅಂದರೆ ಸಾಯಂಕಾಲ ಊಟದ ವ್ಯವಸ್ಥೆ ಇರುವುದಿಲ್ಲ, ತಿಂಡಿ ವ್ಯವಸ್ಥೆ ಎಷ್ಟು ಜನ ಬಂದರೂ ಮಾಡ್ತೇವೆ ಎಲ್ಲ ಸಮಾಜ. ನಮ್ಮ ಜಿಲ್ಲೆಯನ್ನು ಪ್ರವಾಸೋದ್ಯಮಕ್ಕೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇವರೆಗೆ ಏನು ಹೆಜ್ಜೆ ತಗೊಂಡಾಗೆ ನನಗೆ ಗೊತ್ತಿದ್ದಾಗೆ ಇಲ್ಲ. ಜೈನ ಕ್ಷೇತ್ರಗಳು ತುಂಬ ಇದೆ. ಜೈನ ಕಾಶಿ ಮೂಡುಬಿದಿರೆ ಇದೆ, ವೇಣೂರು ಇದೆ, ಬೆಳ್ತಂಗಡಿ ಇದೆ, ಇಲ್ಲೇ ಇದೆ. ಮೂಡುಬಿದಿರೆಗೆ ಜೈನ ಕಾಶಿ ಅಂತಲೇ ಹೆಸರು. ಆದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್ಕಾರದಲ್ಲ, ನಮ್ಮ ಸಮಾಜದಿಂದ ನಮ್ಮ ಸ್ವಾಮಿಗಳು, ಮುನಿಶ್ರೀಗಳು ಎಲ್ಲ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಉತ್ತರ ಭಾರತದಿಂದ ಮಾತ್ರ ಅಲ್ಲ, ವಿದೇಶದಿಂದಲೂ ಈಗಾಗಲೇ ನಮ್ಮಲ್ಲಿ ಎಲ್ಲ ನಾಳ್ದು ಸಮಿತಿ ಆದಾಗ ನಿಮಗೆ ತಿಳಿಸ್ತೇವೆ. ಎಲ್ಲೆಲ್ಲಿ ಸಮಿತಿಯನ್ನು ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥದ್ದನ್ನು ನಿಮಗೆ ನಾಳ್ದು ತಿಳಿಸ್ತೇವೆ. ನೋಡಿ, ಒಂದು ಶುಭ ಕಾರ್ಯ ಮಾಡುವಾಗ ಬಜೆಟ್ ಇಟ್ಕೊಳ್ಬಾರ್ದು, ಅನ್ಲಿಮಿಟೆಡ್ ಆಗೇ ಇರಬೇಕು. ನಾವು ಬಜೆಟ್ ಹೇಳಿದರೆ ನೀವು ಅಷ್ಟರಲ್ಲೇ ಮಾಡ್ತೀರಿ. ನಮ್ಮ ಅಂದಾಜು 200 ಕೋಟಿ ಉಂಟು. ಸಣ್ಣ ಬಜೆಟ್ ಇಡಬಾರ್ದು ಯಾವಾಗಲೂ, ಯಾವುದೇ ಕೆಲಸಕ್ಕೆ. ನಾನು ಫಸ್ಟೇ ಹೇಳಿದ್ದೇನೆ, ಹಣದುಬ್ಬರ 12 ವರ್ಷದ
ಹಿಂದೆ ಇದ್ದ ರೂಪಾಯಿ ಮೌಲ್ಯ ಈಗ ಇದೆಯಾ? ಇಲ್ಲ. ಆಗ ಸಂಬಳ ಎಷ್ಟಿತ್ತು, ಇವತ್ತು ಸಂಬಳ ಎಷ್ಟುಂಟು? ಆಗ ಒಂದು ಕಾಫಿಗೆ ಎಷ್ಟಿತ್ತು, ಇವತ್ತು ಒಂದು ಕಾಫಿಗೆ ಎಷ್ಟುಂಟು? ಹಣದುಬ್ಬರ ಆಗಿದೆ. ಹಣ ಮೌಲ್ಯವನ್ನು ಹಿಂದಿನ ಮತ್ಸ್ಯಾಭಿಷೇಕ ಹೋಲಿಸ್ಲಿಕ್ಕೆ ಆಗುವುದಿಲ್ಲ. ಒಂದು 200 ಕೋಟಿ ಟೋಟಲ್ ಬಜೆಟ್ ನಮ್ಮದು, ಸರ್ಕಾರದ್ದು ಸೇರಿ, ನಮ್ಮ ಅಭಿಷೇಕಕ್ಕೆ ಸೇರಿ, ಎಲ್ಲ ಸೇರಿ. ಸರ್ಕಾರದಿಂದ ಬಿಡುಗಡೆ ಆಗಿದೆ, ನಮಗೆ ಬಂದಿಲ್ಲ, ನಮಗೆ ಸಿಗಿಲ್ಲ. ಬಟ್ ಬರ್ತದೆ. ನಾನು ಹೇಳಿದಲ್ಲ, 82 ಕೋಟಿನೂ ಬರ್ತದೆ. ಬೇಕಾದರೆ ಇನ್ನೊಂದು ಕೋಟಿ ಎಕ್ಸ್ಟ್ರಾ ತಗೊಳ್ತಾನೆ. ಕೊಡುವುದಿಲ್ಲ ಹೇಳಿಲ್ಲ, ತಗೊಳ್ಳೋ ವಿಧಾನ ಬೇಕು, ಹೌದಲ್ವಾ? ಅದು ನಿಮಗೆ ಹೇಳಿಕೊಡ್ಬೇಕಲ್ಲ, ನೀವು ನನಗೆ ಹೇಳಿಕೊಡ್ಬೇಕು ಹೇಗೆ ವಿಧಾನ ಅಂತ. ನೋಡಿ, ನಮ್ಮ ಸಮಾಜದ ಸ್ವಾಮಿಗಳು ಹೇಳಿದ್ದೇನೆ, ಹಿರಿಯರು ಅನಂತರಾಜ್ ಪುಣ್ಯವರು 80 ಮೇಲೆ ಎಷ್ಟಂತ ಅವರು ಹೇಳಬೇಕು. ಆಮೇಲೆ ನಮ್ಮ ಸುಧೀರ್ ಪಡಿಯಾಳ್ರವರು, ಕಡಂಬ್ರವರು, ಈ ಕಡೆ ಪುಷ್ಪರಾಜ್ ಜೈನ್ರವರು, ಮೋಹನ್ ಪಡಿಯಾಳ್ರವರು, ಸಂಪತ್ ಸಾಮ್ರಾಜವರು, CA ಪ್ರಭಾತ್, ನಮ್ಮ ಲೆಕ್ಕಪತ್ರ ದುಡ್ಡಿನ ಕೆಲಸ ಮಾಡೋರವರು, ಸುನೀಲ್ ಕುಮಾರ್ ಅವರು, ವರ್ಮಾ, ಅಶೋಕ್ ಬಳ್ಳಾರ್, ಶಿಶ್ಪಾಲ್, ಜೈನ್, ಅಧಿಕಾರಿ, ಶಾಂತರಾಜ್, ಇನ್ನು ಕೆಲವು ತುಂಬ ಹುಡುಗರು ಇದ್ದಾರೆ, ಮಹಿಳೆಯರಿದ್ದಾರೆ ಅಲ್ಲಿ.